ಹೆಂಗದಿರಿ ದೊಡ್ಡ ಮಂದಿ ಬ್ಯಾಸ್ಗಿ ದಿವ್ಸಕ್ಕೆ ಬೇವಿನ ಮರ ಹೆಂಗೆ ತಂಪ ಹೊಟ್ಟಿಗೆ ಈ ಮೊಸರು ಮೂಲಂಗಿ ಅಷ್ಟ ತಂಪ ಮಾಡೋದು ಹೆಂಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕಬೇಕು ಜೀರಿಗೆ ಸಾಸಿವೆ ಚಂದಗಿ ಚಟಪಟ ಸಿಡಿದ ನಂತರ ಕರಿಬೇವಿನ ಸೊಪ್ಪು ಮೆಣಸಿನ್ಕಾಯಿ ಹಾಕಿ ಚಂದಗಿ ಫ್ರೈ ಮಾಡಿ ಉಳ್ಳಾಗಡ್ಡಿನೂ ಹಾಕಿ ಚಂದಗಿ ಫ್ರೈ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕಿ ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೋರಿ. ಅದಾದ ನಂತರ ತುರಿದಿಟ್ಟಿರೋ ಮೂಲಂಗಿ ಹಾಕಬೇಕು. ಇದನ್ನು ಮೂಲಂಗಿ ತುರಿದಿಟ್ಟು ಅದನ್ನೇ ನೀರಿನ ಸಪ್ರೇಟ್ ಮಾಡ್ಕೋಬೇಡ್ರಿ, ನೀರು ಸಮೇತ ಹಾಕ್ರಿ. ಆಮೇಲೆ ಅದು ಫ್ರೈ ಆದಮೇಲೆ ಹಸಿ ವಾಸನೆ ಎಲ್ಲ ಹೊಕ್ಕೈತಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದು ಕುದಿಸ್ಬೇಕು. ಆಮೇಲೆ ಸ್ಟವ್ ಆಫ್ ಮಾಡಿ ಮೊಸರು ಸೇರಿಸ್ಕೋಬೇಕು 1 ಲೋಟದಷ್ಟು. ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು ಟೇಸ್ಟಿಗೆ. ಅದಾದಮೇಲೆ ಮಿಕ್ಸ್ ಮಾಡಿದ್ರೆ ಮಸ್ತ್ ಮೊಸರು ಮೂಲಂಗಿ ರೆಡಿ ಆಕೈತಿ. ಇದನ್ನು ಮಾಡೋದು ಭಾಳ ಈಸಿ ಮತ್ತು ತಿನ್ನೋಕ್ಕೂ ಭಾಳ ಟೇಸ್ಟಿಯಾಗಿರ್ತೈತಿ. ಇದಕ್ಕೆ ಜೋಳದ ರೊಟ್ಟಿ, ಬದ್ನಿಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡ್ಕೊಂಡು ತಿಂದ್ವಿ. ಮಸ್ತ್ ಇತ್ತು. ಮಾಡಿ ನೋಡ್ರಿ, ಮಜಾ ಮಾಡ್ರಿ, ಹಂಗೆ ಫಾಲೋ ಮಾಡ್ರಿ.